ಭಾರತವನ್ನು ಆಳಿದ ಅನೇಕ ರಾಣಿಯರ ಪೈಕಿ ಮೊದಲ ಪಂಕ್ತಿಯಲ್ಲಿ ಬರುವ ಹೆಸರು ಅಹಲ್ಯಾಬಾಯಿ ಹೋಳ್ಕರ್. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಚೋಂಡಿ ಎಂಬಲ್ಲಿ ಅಹಲ್ಯಾಬಾಯಿ ಜನನವಾಯಿತು. ಈಕೆಯ ತಂದೆ ಮಂಕೋಜಿ ಶಿಂದೆ ಪಾಟೀಲ್. 31 ಮೇ 1725ರಂದು ಅಹಲ್ಯಾಬಾಯಿಯ ಜನನ. ತನ್ನ ಸಮಾಜ ಸೇವೆಯ ಕಾರಣ ಪುಣ್ಯಕೋಶ ಎಂಬ ಬಿರುದಿಗೆ ಭಜನರಾಗಿದ್ದ ಅಹಲ್ಯಾಬಾಯಿ ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದರು. ರಾಜನ ಸರ್ವಗುಣಗಳು ಅವರಲ್ಲಿ ಜನ್ಮಸಿದ್ಧವಾಗಿ ಬಂದಿದ್ದವು. ಅವರಿಗೆ ತಮ್ಮ ಮನೆ, ಕುಟುಂಬ, ರಾಜ್ಯದ ಮೇಲೆ ಅಪಾರ ಗೌರವ, ಪ್ರೀತಿ ಇದ್ದಿತು. ನಮ್ಮ ಸಂಸ್ಕೃತಿ ರಕ್ಷಣೆಗೆ ಪ್ರಾಣ ಕೊಟ್ಟೇನು. ಅಹಲ್ಯಾಬಾಯಿ ಅವರ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಸ್ವಾರಸ್ಯಕರವಾಗಿದೆ. ಆಕೆ ಅದೊಮ್ಮೆ ತನ್ನ ತಾಯಿ ಹಾಗೂ ಗೆಳೆಯರೊಡನೆ ಸೀನಾ ನದಿ ದಂಡೆಯ ದೇವಾಲಯಕ್ಕೆ ತೆರಳಿದ್ದಳು. ಆಗ ನದಿ ತೀರದಲ್ಲಿ ಗೆಳೆಯರೊಡನೆ ಆಡುತ್ತಾ ಆಕೆ ಒಂದು ಶಿವಲಿಂಗವನ್ನು ನಿರ್ಮಿಸಿದಳು. ಅದೇ ವೇಳೆ ಅಲ್ಲಿಗೆ ಆಗಮಿಸಿದ್ದ ಮರಾಠ ಸಂಸ್ಥಾನದ ಬಾಜಿರಾವ್ ಪೇಶ್ವೆಯ ಪಡೆಯಲ್ಲಿದ್ದ ಒಂದು ಕುದುರೆ ದಿಕ್ಕೆಟ್ಟು ಈ ಮಕ್ಕಳು ಆಡುತ್ತಿದ್ದಲ್ಲಿಗೆ ಓಡಿ ಬಂದಿತು. ಆಗ ಅಹಲ್ಯಾಬಾಯಿಯ ಸ್ನೇಹಿತೆಯರೆಲ್ಲರೂ ಕಾಲಿಗೆ ಬುದ್ಧಿ ಹೇಳಿದ್ದರು. ಆದರೆ ಆಕೆ ಮಾತ್ರ ತಾನು ನಿರ್ಮಿಸಿದ್ದ ಶಿವಲಿಂಗವನ್ನೇ ಗಟ್ಟಿಯಾಗಿ ಹಿಡಿದು ಕುಳಿತಳು. ಆ ಕುದುರೆ ಆಕೆಯನ್ನು ತುಳಿಯುವುದರಲ್ಲಿ ಸ್ವಲ್ಪವೇ ತಪ್ಪಿ ಹೋಗಿತ್ತು. ಅದೇ ತಕ್ಷಣ ಅಲ್ಲಿಗೆ ಆಗಮಿಸಿದ ಪೇಶ್ವೆ ಬಾಜಿರಾವ್, ನಿನಗೆ ಆ ಕುದುರೆ ನಿನ್ನನ್ನು ತುಳಿಯಬಹುದೆಂದು ಅರಿವಿತ್ತೆ, ಸ್ವಲ್ಪವೂ ಅರಿವಿಲ್ಲದಂತೆ ಕುಳಿತಿದ್ದಿ ಎಂದು ಗದರಿದ. ಆಗ ಅಹಲ್ಯಾಬಾಯಿ ಸಹ ಅಷ್ಟೇ ದಿಟ್ಟವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಳು, ನಾನಿಲ್ಲಿ ಶಿವಲಿಂಗವನ್ನು ನಿರ್ಮಿಸಿದ್ದೇನೆ. ನಮ್ಮ ಹಿರಿಯರು ನಾವು ನಿರ್ಮಾಣ ಮಾಡಿರುವ ನಿರ್ಮಿತಿಯನ್ನು ಪ್ರಾಣ ಒತ್ತೆ ಇಟ್ಟಿದ್ದರೂ ರಕ್ಷಿಸಬೇಕು ಎಂದು ಹೇಳಿದ್ದಾರೆ. ನಾನೀಗ ಹಾಗೆಯೇ ಮಾಡಿದ್ದೇನೆ. ಬಾಜಿರಾವ್ಗೆ ಈ ಮಾತಿನಿಂದ ಅತೀವ ಆನಂದವಾಗಿತ್ತು. ಆಗ ಪೇಶ್ವೆಯೊಡನಿದ್ದ ಮಲಹಾರೋ ಹೋಳ್ಕರ್ ಸಹ ಅಹಲ್ಯಾಬಾಯಿಯ ಮಾತಿಗೆ ಮರುಹೋದರು. ಮುಂದೆ ಆಕೆಯನ್ನೇ ತಮ್ಮ ಸೊಸೆಯಾಗಿ ಸ್ವೀಕರಿಸಬೇಕು ಎಂದು ತೀರ್ಮಾನ ಮಾಡಿದ್ದರು. ಹೀಗೆ ಮರಾಠವಾಡದ ಅಹಲ್ಯಾಬಾಯಿ ಮಧ್ಯಪ್ರದೇಶದ ಇಂದೋರ್ನಲ್ಲಿದ್ದ ಮಾಳ್ವಾ ದೇಶದ ಸೊಸೆಯಾಗುವ ಸೌಭಾಗ್ಯ ಒದಗಿ ಬಂದಿತು. ಮಹೇಶ್ವರಿಯ ರಾಣಿ. 1733ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕುಟುಂಬದ ರಾಜಕುಮಾರ ಖಂಡೇರಾವ್ ಹೋಳ್ಕರ್ ಅವರನ್ನು ವಿವಾಹವಾದರು. 1745ರ ಮಲೇರಾವ್ ಎಂಬ ಪುತ್ರನಿಗೆ ಹಾಗೂ 1748ರಲ್ಲಿ ಮುಕ್ತಾಬಾಯಿ ಎಂಬ ಪುತ್ರಿಗೆ ಜನ್ಮ ನೀಡಿದಳು. ಆದರೆ ಪುತ್ರ ಮಲೇರಾವ್ ದೈಹಿಕ ಮಾನಸಿಕ ಅಸ್ವಸ್ಥನಾಗಿದ್ದು 1767ರಲ್ಲಿ ಆಸುನೀಗಿದ್ದನು. ಹಾಗೆಯೇ ಅಹಲ್ಯಾಬಾಯಿ ಹೋಳ್ಕರ್ ತಮ್ಮ ಪುತ್ರಿಗಾಗಿ ಅದುವರೆಗಿನ ಸಂಪ್ರದಾಯದಂತೆ ರಾಜಪರಿವಾರದಿಂದ ಗಂಡನ್ನು ತರದೆ ಯಶವಂತರಾವ್ ಎಂಬ ಸಾಮಾನ್ಯ ಬಡ ಕುಟುಂಬದ ಯುವಕನನ್ನೇ ಅಳಿಯನನ್ನಾಗಿ ಮಾಡಿಕೊಂಡರು. ಈ ನಡುವೆ 1754ರಲ್ಲಿ ಅಹಲ್ಯಾಬಾಯಿ ಪತಿ ಖಂಡೇರಾವ್ ಕುಂಬೇರ್ ಯುದ್ಧದಲ್ಲಿ ಸಾವನ್ನಪ್ಪಿದ್ದರು. ಇದಾಗಿ 12 ವರ್ಷಗಳ ನಂತರ ಮಲಹಾರಾವ್ ಹೋಳ್ಕರ್ ಸಹ ಆಸುನೀಗಿದರು. ತನ್ನ ಮಾವ ತೀರಿ ಹೋದ ವರ್ಷದ ನಂತರ ಆಕೆ ಮಾಳ್ವಾ ರಾಜ್ಯದ ಸಿಂಹಾಸನವನ್ನೇರಿ ಅಧಿಕಾರ ವಹಿಸಿಕೊಂಡರು. 1767-1795ರ ನಡುವೆ ಆಕೆ ಮಾಳ್ವಾ ದೇಶದ ರಾಜ್ಯಭಾರ ನಡೆಸಿದ್ದರು. ಹಿಂದೂ ದೇವಾಲಯದ ಪುನರುದ್ಧಾರಕ್ಕೆ ಮಹೇಶ್ವರಿಯಲ್ಲಿ ನೆಲೆಸಿ ಅತಿ ಶ್ರೀಮಂತ ರಾಜ್ಯದ ರಾಣಿಯಾಗಿಯೂ ಅತ್ಯಂತ ಸರಳ ಜೀವನ ನಡೆಸಿದ್ದು, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಸರಳತೆಗಳಿಂದ ಪ್ರಜಾಪ್ರೀತಿಯಿಂದ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದ ಅಹಲ್ಯಾಬಾಯಿ ಭಾರತದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಕಾಶಿ ವಿಶ್ವನಾಥ ಮಂದಿರದಿಂದ ಹಿಡಿದು ಹಿಮಾಲಯದ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಮಂದಿರ, ಧರ್ಮಛತ್ರ, ಸ್ನಾನಘಟ್ಟಗಳನ್ನು ಈಕೆ ನಿರ್ಮಿಸಿದ್ದಾರೆ. ನರ್ಮದಾ ಪರಿಕ್ರಮ, ಬಾವಿ, ಕೆರೆ ಕಟ್ಟೆಗಳು, ಆಣೆಕಟ್ಟು ಸೇರಿ ಅನೇಕ ಲೆಕ್ಕವಿಲ್ಲದಷ್ಟು ನಿರ್ಮಿತಿಗಳನ್ನು ಅಹಲ್ಯಾಬಾಯಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದ್ದಾರೆಂದು ನಂಬಲೇ ಕಷ್ಟವಾಗುತ್ತದೆ. ಅಂದಿನ ಕಾಲದಲ್ಲೇ ಶಿವರಾತ್ರಿ ಎಂದು ಗಂಗೋತ್ರಿಯಿಂದ ಗಂಗಾಜಲ ತಂದು ಎಲ್ಲ ಪ್ರಸಿದ್ಧ ದೇವಾಲಯಗಳಲ್ಲಿ ವಿತರಿಸುವ ವ್ಯವಸ್ಥೆ ಸಹ ಅವರು ಮಾಡಿದ್ದರು. ಗೋವಿನ ಅನ್ಯಾಯಕ್ಕೆ ತನ್ನ ಮಗನಿಗೆ ಶಿಕ್ಷೆ. ಅಹಲ್ಯಾಬಾಯಿ ಪುತ್ರ ಮಾಲೋಜಿ ಚಿಕ್ಕ ಪ್ರಾಯದಲ್ಲೇ ಅನಾರೋಗ್ಯಕ್ಕೀಡಾಗಿ ಆಸುನೀಗಿದ್ದ. ಮಗಳು, ಅಳಿಯ ಸಹ ಅವಳ ಕಣ್ಣೆದುರೇ ಮಸಣದ ಹಾದಿ ಹಿಡಿದಿದ್ದರು. ಆದರೆ ಈ ನಡುವೆ ಮಗ ಮಾಲೋಜಿ ಬಹಳ ಪುಂಡನಾಗಿ ಬೆಳೆದಿದ್ದು, ಆತನೊಮ್ಮೆ ಕರುವೊಂದರ ಮೇಲೆ ರಥ ನಡೆಸಿ ಕೊಂದು ಹಾಕಿದ್ದ. ಆಗ ರಾಣಿ ತನ್ನ ಮಗನನ್ನು ಅದೇ ಸ್ಥಳದಲ್ಲಿ ರಥದಡಿಯಲ್ಲಿ ಸಿಕ್ಕಿ ಸಾಯುವಂತೆ ಶಿಕ್ಷಿಸಿದ್ದಳು. ಅದೊಮ್ಮೆ ಮಾಲೋಜಿ ತನ್ನ ರಥವನ್ನು ಒಂದು ಪುಟ್ಟ ಕರುವಿನ ಮೇಲೆ ಹಾಯಿಸಿದ ಕಾರಣ
ಆ ಕರು ನರಳಿ ಪ್ರಾಣ ಬಿಟ್ಟಿತು. ಆ ವೇಳೆ ಆ ಕರುವಿನ ತಾಯಿ ಮೂಕಪ್ರಾಣಿ ಹಸು ಆ ಊರ ನ್ಯಾಯದ ಗಂಟೆಯನ್ನೇ ಬಾರಿಸಿ ರಾಣಿಯ ಗಮನ ಸೆಳೆದಿತ್ತು. ಆ ಹಸುವಿನ ಮಾಲೀಕನ ಮೂಲಕ ನಿಜ ವಿಚಾರ ತಿಳಿದ ರಾಣಿ ಅಹಲ್ಯಬಾಯಿ ತಕ್ಷಣವೇ ಕಠೋರ ಆಜ್ಞೆಯನ್ನೇ ಹೊರಡಿಸಿದ್ದಾಳು. ಹಸುವಿನ ಕರುವನ್ನು ರಥದಡಿಯಲ್ಲಿ ಸಿಕ್ಕಿ ಸಾಯುವಂತೆ ಮಾಡಿದ ಮಾಲೋಜಿಯ ಕೈಕಾಲು ಕಟ್ಟಿ ಕರುವಿನ ಪ್ರಾಣಹರಣವಾಗಿದ್ದ ಸ್ಥಳದಲ್ಲೇ ಕೆಡವಿ ಅದೇ ರಥವನ್ನು ಆತನ ಮೇಲೆ ಆರಿಸಿ ಎಂದು ತನ್ನ ಸೇನಾಧಿಕಾರಿಗೆ ಆಕೆ ಆದೇಶಿಸಿದ್ದಾಳು. ಆದರೆ ಸೇನಾಧಿಕಾರಿ ಹಾಗೆ ಮಾಡಲು ಹಿಂಜರಿದಾಗ ಸ್ವಂತ ತಾನೇ ಆ ಕೆಲಸಕ್ಕೆ ಮುಂದಾದಳು. ಅಹಲ್ಯಬಾಯಿ ಹೀಗೆ ತನ್ನ ಮಗನನ್ನೇ ರಥದಡಿಗೆ ಸಿಕ್ಕಿ ಸಾಯಲು ಹೇಳಿದ್ದ ಆ ಆಜ್ಞೆಯನ್ನು ತಾನೇ ಸ್ವಂತ ಜಾರಿಗೊಳಿಸಲು ಮುಂದಾಗಿದ್ದ ಸಮಯದಲ್ಲೇ ನ್ಯಾಯಕ್ಕಾಗಿ ಮೊರೆಯಿಟ್ಟ ಆ ಮೂಕ ಹಸುವೆ ಅವಳನ್ನು ತಡೆದಿತ್ತು. ಹಾಗೆ ಹಸು ಅಡ್ಡ ಬಂದು ರಾಜಕುಮಾರನ ಪ್ರಾಣ ಉಳಿಸಿದ ಸ್ಥಳವನ್ನು ಇಂದಿಗೂ ಆಡ ಬಜಾರ್ ಎಂದು ಹೆಸರಿನಿಂದ ಗುರುತಿಸಲಾಗುತ್ತಿದೆ. ಪೇಶ್ವೆ ರಘುನಾಥರಾಯನ ವಿರುದ್ಧ ಹಸೆನೆಸು. 1767ರಲ್ಲಿ ಪತಿಮಾವನನ್ನು ಕಳೆದುಕೊಂಡ ಅಹಲ್ಯಬಾಯಿ ಮಾಳ್ವ ಸಿಂಹಾಸನದ ಅಧಿಕಾರ ವಹಿಸಿಕೊಂಡಾಗ ಮಹಿಳೆಯೊಬ್ಬಳು ಇಷ್ಟು ದೊಡ್ಡ ರಾಜ್ಯದ ಅಧಿಕಾರ ವಹಿಸಿಕೊಳ್ಳುವುದು ಎಲ್ಲರಿಗೂ ಅಚ್ಚರಿ ಹಾಗೂ ಅಸೂಯೆ ತಂದಿತು. ಅದರಲ್ಲಿ ಗಂಗಾಧರ ಯಶವಂತರಾಯ ಎಂಬುವವನು ಒಬ್ಬ. ಆತನು ಅದೊಂದು ದಿನ, ನಿಮಗೆ ಓರ್ವ ಮಹಿಳೆಯಾಗಿ ಈ ರಾಜ್ಯಭಾರ ಕಠಿಣವಾಗಲಿದೆ, ಹಾಗಾಗಿ ಯಾರಾದರೂ ಬಾಲಕನನ್ನು ದತ್ತು ಪಡೆಯಿರಿ, ಆತ ದೊಡ್ಡವನಾಗುವವರೆಗೆ ನಾನು ಆಡಳಿತ ನೋಡಿಕೊಳ್ಳುವೆ ಎಂದಿದ್ದಾನು. ಆದರೆ ಅಹಲ್ಯಬಾಯಿ ಇದನ್ನು ನಯವಾಗಿಯೇ ನಿರಾಕರಿಸಿದ್ದಾರು. ಇದರಿಂದ ಸಿಟ್ಟಿಗೆದ್ದ ಯಶವಂತರಾಯ ರಾಣಿಗೆ ಸರಿಯಾಗಿ ಪಾಠ ಕಲಿಸಬೇಕೆಂದು ಮರಾಠ ಪೇಶ್ವೆ ಮಾಧವರಾಯನ ತಮ್ಮನಾಗಿದ್ದ ರಘುನಾಥರಾಯನಿಗೆ ಪತ್ರ ಬರೆದ. ಹೋಳ್ಕರ್ ಸಾಮ್ರಾಜ್ಯಕ್ಕೆ ಈಗ ಗಂಡು ದಿಕ್ಕಿಲ್ಲದಂತಾಗಿದೆ. ನೀವೇನಾದರೂ ಸೇನೆ ಸಮೇತ ಬಂದಿದ್ದರೆ ಇದನ್ನು ಸುಲಭದಲ್ಲಿ ವಶ ಮಾಡಿಕೊಳ್ಳಬಹುದು ಎಂದು ಪತ್ರದ ಸಾರವಾಗಿತ್ತು. ಆಗ ರಘುನಾಥರಾಯನಿಗೆ ಸಹ ಆಸೆ ಚಿಗುರಿತು. ಆತ ತಕ್ಷಣ ಸೇನೆ ಸಮೇತ ಇಂದೋರ್ನ ಮೇಲೆ ಆಕ್ರಮಣ ಮಾಡಿದ. ಆದರೆ ರಾಣಿ ಅಹಲ್ಯಬಾಯಿ ಎದೆಗುಂದಲಿಲ್ಲ. ಆಕೆಯು ಸೇನೆಯನ್ನು ಹೋರಾಟಕ್ಕೆ ಹಾನಿ ಮಾಡಿದಳು. ತಾನೇ ನಿಂತು ಮಹಿಳಾ ಪಡೆಗೆ ತರಬೇತಿ ನೀಡಿ ಯುದ್ಧಕ್ಕೆ ಸಿದ್ಧವಾಗಿಸಿದಳು. ಅಲ್ಲದೆ ನೆರೆಹೊರೆಯವರಾದ ಬೊಂಸಾಲೆ, ಗಾಯಕ್ವಾಡ್, ದಾಭಾಡೆ ಮೊದಲಾದವರ ಸಹಾಯ ಯಾಚಿಸಿ ಪತ್ರ ಬರೆದಳು. ಅವರೆಲ್ಲರ ಸೇನೆಯನ್ನು ಕೂಡಿಸಿಕೊಂಡು ತಾನು ಕತ್ತಿ ಹಿಡಿದು ಹೋರಾಡಲು ತಯಾರಾದಳು. ನಾಚಿ ಹಿಂದೆ ಸರಿದ ರಘುನಾಥ್. ರಾಣಿ ಅಹಲ್ಯಬಾಯಿ ಯುದ್ಧಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರೂ ತಾನಾಗಿ ಯುದ್ಧಕ್ಕೆ ಮುಂದಾಗಲಿಲ್ಲ. ಬದಲಿಗೆ ರಘುನಾಥರಾಯನಿಗೆ ತಾನು ಒಂದು ಪತ್ರ ಬರೆದಳು. ನೀವು ಗಂಡಸರು ಒಂದೊಮ್ಮೆ ಇನ್ನೊಬ್ಬಳ ಎದುರು ಸೋತರೆ ಜೀವನ ಪರ್ಯಂತ ಅವಮಾನ ಪಡಬೇಕಾಗುವುದು. ನಿಮ್ಮ ಹೆಸರಿಗೆ ಸಹ ಕಳಂಕ ಬರಲಿದೆ. ಯೋಚಿಸಿ ಮುಂದೆ ಬನ್ನಿ ಎಂದು ಆ ಪತ್ರದ ಸಾರಾಂಶವಿತ್ತು. ಪತ್ರ ಓದಿದ ರಘುನಾಥನಿಗೆ ತಾನೆಂತಹ ನೀಚ ಕೆಲಸಕ್ಕೆ ಮುಂದಾಗಿದ್ದೇನೆ ಎಂಬುದರ ಅರಿವಾಗಿತ್ತು. ಅಲ್ಲದೆ ನೆರೆಹೊರೆಯ ರಾಜರು ಆಕೆಯ ಬೆಂಬಲಕ್ಕಿದ್ದು ತಾನೊಂದೊಮ್ಮೆ ಯುದ್ಧ ಮಾಡಿದರೆ ಅವರೆಲ್ಲರ ಸೇನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಅರಿವಾಗಿತ್ತು. ಹಾಗಾಗಿ ತಾನು ಯುದ್ಧ ಮಾಡುವ ನಿರ್ಧಾರವನ್ನು ಕೈಬಿಟ್ಟ ರಘುನಾಥರಾಯ, ನಿಮ್ಮ ಮಗನ ಸಾವಿನಿಂದ ನೀವು ದುಃಖಿತರಾಗಿದ್ದೀರಿ ಎಂದು ನಾನು ಅರಿತಿದ್ದೇನೆ. ನಿಮಗೆ ಸಮಾಧಾನವಾಗುವ 4 ಮಾತನ್ನು ಹೇಳಿ ಹೋಗಲೆಂದು ನಾನು ಬಂದಿದ್ದೇನೆ. ನೀವು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ ಎಂದು ಮರುಪತ್ರ ಬರೆದಿದ್ದಾನು. ರಘುನಾಥರಾಯನ ಈ ಶರಣಾಗತಿಯು ರಾಣಿ ಅಹಲ್ಯಬಾಯಿಯ ಕೀರ್ತಿಯನ್ನು 3 ಪಟ್ಟು ಹೆಚ್ಚುವಂತೆ ಮಾಡಿತು. ಮರಣ. ಹೀಗೆ ಪ್ರಜಾಸೇವೆ, ನ್ಯಾಯ ಪರಿಪಾಲನೆ, ಧಾರ್ಮಿಕ ಕೈಂಕರ್ಯಗಳಿಂದ ಜನರ ಮನಗೆದ್ದಿದ್ದ ಅಹಲ್ಯಬಾಯಿ ಹೋಳ್ಕರ್ 1795ರಂದು ಆಗಸ್ಟ್ 13 ಇಹಲೋಕ ಯಾತ್ರೆ ಮುಗಿಸಿದರು.